ನಮಸ್ಕಾರ. ನಾನು ಪಂಡಿತ್ ಡಾಕ್ಟರ್ ಜೆ. ಹಿಂದೆ ಹೇಳಿದಂತೆ ನವರಾತ್ರಿ ಹಬ್ಬಗಳ ದೈವಿಕ ಬಗ್ಗೆ ಹೇಳಿದೆ. ಈಗ ನವರಾತ್ರಿ ಹಬ್ಬದ ವಿಶೇಷ ಅಂದರೆ ನವರಾತ್ರಿ 9 ದಿವಸಗಳಲ್ಲಿ ಬರುವಂತಹ ಮೊದಲನೇ ದಿನ ಘಟಸ್ಥಾಪನ ಮುಹೂರ್ತ ಅಂದರೆ ಕಳಸ ಸ್ಥಾಪನೆ ಮುಹೂರ್ತ ಆಗಲಿ, ಸರಸ್ವತಿ ಆಹ್ವಾನ ಮುಹೂರ್ತ ಆಗಲಿ, ದುರ್ಗಾಷ್ಟಮಿ ಮುಹೂರ್ತ ಆಗಲಿ, ಆಯುಧ ಪೂಜೆ ಮುಹೂರ್ತ, ವಿಜಯದಶಮಿ ಮುಹೂರ್ತಗಳ ಬಗ್ಗೆ ಹೇಳ್ತೇನೆ. ಈ ಮುಹೂರ್ತಗಳಲ್ಲಿ ನಾವು ಪೂಜೆ ಸಲ್ಲಿಸುವುದರಿಂದ ವಿಶೇಷವಾದ ಲಾಭವನ್ನು ಎಲ್ಲರೂ ಪಡೆಯುವುದು. ಮೊದಲನೇದಾಗಿ ಘಟಸ್ಥಾಪನೆ ಅಂದರೆ ಮೊದಲನೇ ದಿವಸ ನಾವು ಕಳಸ ಸ್ಥಾಪನೆಯನ್ನು ಮಾಡೋದು. ಕೆಲವರು ದೇವಿಯನ್ನು ಕಳಸ ಇಟ್ಟು ಪೂಜೆ ಮಾಡಿ ಆರಾಧನಿಸುತ್ತಾರೆ, ವಿಶೇಷ ಪೂಜೆಯನ್ನು ಮಾಡುತ್ತಾರೆ. ನಮ್ಮ ಮೈಸೂರು, ಬೆಂಗಳೂರು ಕಡೆಗಳೆಲ್ಲ ಬೊಂಬೆಗಳನ್ನಿಟ್ಟು ಪೂಜೆಯನ್ನು ಮಾಡ್ತಾರೆ. ಅಲ್ಲೂ ಸಹ ನಾವು ಕಳಸವನ್ನು ಇಡುತ್ತೇವೆ. ಸೊ ಮೊದಲನೇ ದಿವಸ ನಾವು ಕಳಸ ಇಡಬೇಕಾದ್ರೆ ಯಾವ ಮುಹೂರ್ತದಲ್ಲಿ, ಅದನ್ನು ಘಟಸ್ಥಾಪನ ಮುಹೂರ್ತ ಅಂತ ನಾವು ಹೇಳ್ತೀವಿ. ಯಾವ ಮುಹೂರ್ತದಲ್ಲಿ ನಾವು ಕಳಸವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ತೇವೆ. 22ನೇ ತಾರೀಕು ಸೋಮವಾರ ನಮಗೆ ನವರಾತ್ರಿಯ ಮೊದಲನೇ ದಿನದ ಮೊದಲನೆಯ ದಿನ. ಅಂದು 6 ಗಂಟೆ ಬೆಳಿಗ್ಗೆ 6 ಗಂಟೆ 19 ನಿಮಿಷದಿಂದ 7 ಗಂಟೆ 43 ನಿಮಿಷದ ಒಳಗೆ ನಾವು ಕಳಸ ಸ್ಥಾಪನೆಯನ್ನು ಮಾಡಬಹುದು. ನಾನು ಈ ಮುಂಚೆ ಹಲವಾರು ವಿಡಿಯೋಗಳಲ್ಲಿ ಹೇಳಿರುವಂತೆ ರಾಹುಕಾಲವು ಆ ದಿನದ ಸೂರ್ಯೋದಯದ ಅನುಗುಣವಾಗಿ ಬದಲಾಗ್ತಾ ಇರ್ತದೆ. ಪ್ರತಿ ಸೋಮವಾರ 7:30ಕ್ಕೆ ರಾಹುಕಾಲ ಇರೋದಿಲ್ಲ. ಈ 22ನೇ ತಾರೀಕು ನಮಗೆ ರಾಹುಕಾಲ 7 ಗಂಟೆ 43 ನಿಮಿಷದಿಂದ 9 ಗಂಟೆ 14 ನಿಮಿಷದವರೆಗೂ ಇರ್ತದೆ. ಘಟಸ್ಥಾಪನೆ ಮುಹೂರ್ತ ಅಂದರೆ ನಾವು ಕಳಸ ಸ್ಥಾಪನೆಯನ್ನು 22ನೇ ತಾರೀಕು ಸೆಪ್ಟೆಂಬರ್ ಸೋಮವಾರ ಬೆಳಿಗ್ಗೆ 6 ಗಂಟೆ 19 ನಿಮಿಷದಿಂದ 7 ಗಂಟೆ 43 ನಿಮಿಷದಲ್ಲಿ ಮಾಡಬಹುದು. ಇನ್ನು ಬರುವಂಥದ್ದು ಸರಸ್ವತಿ ಆಹ್ವಾನ ಮುಹೂರ್ತ. ಅದು ಸೋಮವಾರ 29ನೇ ತಾರೀಕು ಮೂಲಾ ನಕ್ಷತ್ರ ಅಂದು ನಾವು ಮಾಡ್ತೇವೆ. ಅವತ್ತು ಸಂಜೆ 4 ಗಂಟೆಯಿಂದ 6 ಗಂಟೆ 12 ನಿಮಿಷದ ಒಳಗೆ ನಾವು ಸರಸ್ವತಿ ಪೂಜೆಯನ್ನು ಮಾಡಬಹುದು. ಅಂದರೆ ಸರಸ್ವತಿಯ ಆಹ್ವಾನೆಯನ್ನು, ಅದು ಸರಸ್ವತಿ ಆಹ್ವಾನ ಪೂಜೆ ಅಂತ ಹೇಳ್ತೇವೆ, ಅಂದು ನಾವು ಮಾಡಬಹುದು. 29ನೇ ತಾರೀಕು ಸೋಮವಾರ 4 ಗಂಟೆಯಿಂದ 6 ಗಂಟೆ 12 ನಿಮಿಷ ಸಂಜೆ. ಇನ್ನು ಬರುವಂಥದ್ದು ಸೆಪ್ಟೆಂಬರ್ 30ನೇ ತಾರೀಕು. ನಾನು ಸೆಪ್ಟೆಂಬರ್ 29ನೇ ತಾರೀಕು ಸೋಮವಾರ ಸರಸ್ವತಿ ಆಹ್ವಾನ ಪೂಜೆ ಮಾಡ್ತೇವೆ. ಸೆಪ್ಟೆಂಬರ್ 30ನೇ ತಾರೀಕು ಸರಸ್ವತಿ ಪೂಜೆ ಮತ್ತು ದುರ್ಗಾಷ್ಟಮಿ ಪೂಜೆ. ಈ ಪೂಜೆಯನ್ನು ನಾವು ಮಧ್ಯಾಹ್ನ ಅಥವಾ ಸಂಜೆ ನಾವೇನು 3 ಗಂಟೆ 50 ನಿಮಿಷದಿಂದ 6 ಗಂಟೆ 40 ನಿಮಿಷದೊಳಗೆ ನಾವು ಮಾಡಬಹುದು. ಇನ್ನು ಆಯುಧ ಪೂಜೆ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಮೈಸೂರು, ಬೆಂಗಳೂರು ಈ ಕಡೆ ಎಲ್ಲ ನಾವು ಆಯುಧ ಪೂಜೆಯಂತೆ ನಮ್ಮ ವಾಹನಗಳು ತೊಳೆಯೋದು, ನಾವು ಉಪಯೋಗಿಸುವಂತಹ ವಸ್ತುಗಳು, ಆಯುಧಗಳ ಪೂಜೆಯನ್ನು ಮಾಡುವಂಥದ್ದು ಆಯುಧ ಪೂಜೆ ದಿನ ವಿಶೇಷ. ಅಂದು ಶುಭ ಮುಹೂರ್ತ ಬಂದು ಮಧ್ಯಾಹ್ನ 2 ಗಂಟೆ 8 ನಿಮಿಷದಿಂದ 2 ಗಂಟೆ 56 ನಿಮಿಷದವರೆಗೆ ಒಂದು ಶುಭ ಮುಹೂರ್ತ ಇರ್ತದೆ. ಆಯುಧ ಪೂಜೆ ಬುಧವಾರ. ಆಯುಧ ಪೂಜೆ ಶುಭ ಮುಹೂರ್ತ ಮಧ್ಯಾಹ್ನ 2 ಗಂಟೆ 8 ನಿಮಿಷದಿಂದ 2 ಗಂಟೆ 56 ನಿಮಿಷ. ಇನ್ನು ವಿಜಯದಶಮಿ ಅಕ್ಟೋಬರ್ 2ನೇ ತಾರೀಕು ಗುರುವಾರ. ಅಂದು ರಾಹುಕಾಲ ಮಧ್ಯಾಹ್ನ 1 ಗಂಟೆ 42 ನಿಮಿಷ ಶುರುವಾಗುತ್ತದೆ. ನಾವು ವಿಜಯದಶಮಿಯ ವಿಜಯ ಪೂಜೆಯನ್ನು ನಾವು 1 ಗಂಟೆ 25 ನಿಮಿಷದಿಂದ 1 ಗಂಟೆ 42 ನಿಮಿಷದವರೆಗೆ ಮಾಡಬಹುದು. ಈ ರೀತಿ ನಾವು ಎಲ್ಲ ವಿಜಯದಶಮಿಯ ನವರಾತ್ರಿ ಹಬ್ಬದ ಎಲ್ಲ ದಿನಗಳ ವಿಶೇಷ ಪೂಜೆಯನ್ನು ಈ ಮುಹೂರ್ತಗಳೆಲ್ಲ ಮಾಡೋದ್ರಿಂದ ನಾವು ಒಳ್ಳೆಯ ಲಾಭವನ್ನು ಫಲವನ್ನು ಪಡೆಯಬಹುದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.